ನನ್ನ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿ ಆಗಿತ್ತು, ಹಿಂದೆ ನಾನು ಹೇಳಿದ್ದೆ. ಹಿಂದೆನೇ ಅವರು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಲೆಟರ್ ಬರೆದು ಕೊಟ್ಟಿದ್ರು. ಆ ದಾಖಲೆನ ಮಾಹಿತಿನೂ ಇಲ್ಲೇ ಇದೆ ನನಗೆ. ಡಿ ಕೆ ಸುರೇಶ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಲೆಟರ್ ಕೊಟ್ಟಿದ್ರು, ಮಾಹಿತಿ ಸಮೇತ ಕೊಟ್ಟಿದ್ರು. ಬೆಂಗಳೂರು ನಗರದ ಕ್ಷೇತ್ರದಲ್ಲಿ ಅವರು ಅದನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ. ಸರಿ, ಆ ದಾಖಲೆಯಲ್ಲೂ ಇದಂತ ಇದೆ. ನೋಡೋಣ, ಮುಂದಕ್ಕೆ ಟೈಮ್ ಇದೆ. ಡೀಟೇಲ್ ರಿಪೋರ್ಟ್ ಯಾವಾಗ ಕೊಡ್ತೀರಿ ಸರ್? ಯಾವಾಗ ಯಾವ ಥರ ಮಾಡ್ತೀರಿ ಸರ್? ಹೇಳಿದ್ವಿ ಫಸ್ಟ್ ನಾವು ಅವ್ರ ಕೆಲವು ಮಾಹಿತಿಗಳನ್ನು ಕೇಳಿದ್ವಿ. ಅಫಿಷಿಯಲ್ ಆಗಿ ಮಾಹಿತಿ ಅಲ್ಲ, ನೀವು ಪಾಲಿಕೆ ಚುನಾವಣೆ ಮಾಡ್ಬೇಕಂತಿದ್ರಿ ಸರ್?